ಹಾವೇರಿ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಸಿ ಹಾವೇಮುಲ್ ಆದೇಶವನ್ನ ಕೊಟ್ಟಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮಾರ್ಚ್ 31ನೇ ತಾರೀಕು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಕೇವಲ 50 ಪೈಸೆ ನೀಡೋದಕ್ಕೆ ಹಾವೇಮುಲ್ ಆ ಸಂದರ್ಭದಲ್ಲಿ ನಿರ್ಧಾರವನ್ನು ಮಾಡಿತ್ತು. ಸರ್ಕಾರ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಕೂಡ ರೈತರಿಗೆ ಅದು ಲಾಭ ಆಗ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಕೇವಲ 50 ಪೈಸೆ ಮಾತ್ರ ನೀಡ್ತಾ ಇತ್ತು ಹಾವೇರಿ ಹಾಲು ಒಕ್ಕೂಟ. ಇದೀಗ ಹಾಲು ಉತ್ಪಾದಕರಿಗೆ ಅನ್ಯಾಯವಾದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿದ ನಂತರ ವರದಿಯಿಂದ ಎಚ್ಚೆತ್ತಂತ ಹಾವೇರಿ ಹಾಲು ಒಕ್ಕೂಟ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಸಿ ಆದೇಶವನ್ನು ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವನ್, ಇದೀಗ ಹಾವೇರಿ ಹಾಲು ಉತ್ಪಾದಕರ ಸಂಘ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು, 4 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿದೆ. ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಸರ್ಕಾರ ಹಾಲು ಉತ್ಪಾದಕರಿಗೆ 4 ರೂಪಾಯಿ ಜಾಸ್ತಿ ಮಾಡಿತ್ತು. 1 ಲೀಟರ್ ಹಾಲಿಗೆ 4 ರೂಪಾಯಿ ಹಾಕಿ ಕೊಡ್ತೀವಿ ಅಂತ. ಅಂದ್ರೆ ಗ್ರಾಹಕರಿಗೆ 4 ರೂಪಾಯಿನ ಹಾಲಿನ ಪಾಕೆಟ್ ಮೇಲೆ ಜಾಸ್ತಿ ಮಾಡಿ ಅದನ್ನೇ ಹಾಲು ಉತ್ಪಾದಕರಿಗೆ ನೇರವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಹಾವೇಮುಲ್ ಕಳ್ಳಾಟ ಏನಾಡಿತ್ತು ಅಂತ ಹೇಳಿದ್ರೆ 3.5 ರೂಪಾಯಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು ಇವರು. ಆದ್ರೆ ರೈತರಿಗೆ ಸಿಗೋದು ಕೇವಲ 8 ಆಣೆ ಮಾತ್ರ. 50 ಪೈಸೆಗೆ ತೃಪ್ತಿ ಪಡ್ಕೋಬೇಕಿತ್ತು ಹಾವೇರಿಯ ಹಾಲು ಉತ್ಪಾದಕರು. ಇದ್ರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾರ್ಚ್ 31ನೇ ತಾರೀಕು ವರದಿಯನ್ನ ಪ್ರಸಾರ ಮಾಡಿತ್ತು. ನಿರಂತರವಾದಂತಹ ವರದಿಗಳು ಪ್ರಸಾರವಾದಂತ ಹಿನ್ನೆಲೆಯಲ್ಲಿ ಹಾವೇಮುಲ್ ತನ್ನ ತಪ್ಪನ್ನ ತಿದ್ದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಹೋಗಿತ್ತು ಈ ವಿಚಾರ. ಹೀಗಾಗಿ ಹಾವೇಮುಲ್ ತನ್ನ ಮಿಸ್ಟೇಕ್ ಅನ್ನ ತಿದ್ದುಕೊಂಡು 4 ರೂಪಾಯಿ ನಾವು ಹಾಕೊಡ್ತೀವಿ ಅಂತ ಘೋಷಣೆ ಮಾಡಿ ಅದಕ್ಕೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಇನ್ನು ಮುಂದೆ ಎಮ್ಮೆ ಹಾಲಿಗೆ ಮತ್ತೆ ಆಕಳು ಹಾಲಿಗೆ ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿ ಕೊಡ್ತಾರೆ. ಅಂದ್ರೆ ಮೊದಲು 43 ರೂಪಾಯಿ ಇತ್ತು ಎಮ್ಮೆ ಹಾಲಿಗೆ, ಅದಕ್ಕೆ 4 ರೂಪಾಯಿ ಆಡ್ ಆಗಿ ಈಗ 47 ರೂಪಾಯಿ ಸಿಗುತ್ತೆ ಒಳ್ಳೆ ಫ್ಯಾಟ್ ಇದ್ರೆ. ಮತ್ತೆ ಹಸುವಿನ ಹಾಲಿಗೆ 34.5 ರೂಪಾಯಿ ಸಿಗುತ್ತೆ. ಸೊ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಸಚಿವರಿಗೂ ಕೂಡ ಇದು ಗಮನಕ್ಕೆ ಬಂದಿತ್ತು, ಶಿವಾನಂದ್ ಪಾಟೀಲ್ ಅವರಿಗೆ, ಉಸ್ತುವಾರಿ ಸಚಿವರಿಗೆ. ಹೀಗಾಗಿ ಬಹಳ ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ರಿಯೇಟ್ ಮಾಡಿದೆ. ಹೀಗಾಗಿ ಹಾಲು ಉತ್ಪಾದಕರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಮಧುಕರ್. ಓಕೆ, ಥ್ಯಾಂಕ್ ಯು ಪವನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.